ಸಮುದ್ರದಲ್ಲಿ ಈ ಬೋಟ್ಗಳು ಹೋಗ್ತಿರ್ತಾವೆ. ಬೋಟ್ಗಳು ಹೋಗಿ ರಾತ್ರಿ ಅವು ಫಿಶರ್ಸ್ ಎಲ್ಲ ಹೋಗ್ತಿರ್ತಾರೆ. ಹೋಗುವಾಗ ರಾತ್ರಿ ಎಲ್ಲೋ ಗಾಳಿ ಹೊಡೆತಕ್ಕೆ ಆ ಸಮುದ್ರದ ಅಲೆಗಳಿಗೆ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಅವು ಬೋಟ್ಗಳು. ಅವು ಎಲ್ಲೋ ಹೋಗಿ ರಾತ್ರಿ ದಾರಿ ಕಾಣದಂಗೆ ಆಗ್ತೈತೆ ಅವಕ್ಕೆ. ಈ ಬೋಟ್ಗಳಿಗೆ ದಾರಿ ಕಾಣದೆ ಇರಬಾರ್ದು ಅನ್ನೋದಕ್ಕಾಗಿ ಎಲ್ಲ ಹಾರ್ಬರ್ಗಳಲ್ಲಿ ಏನು ಬಂದರುಗಳಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಒಂದು ಲೈಟ್ ಹೌಸ್ ಮಾಡಿರ್ತಾರೆ. ಕೇಳಿರಿಲ್ಲ ನೀವು? ಲೈಟ್ ಹೌಸ್ ಅಂತ ಭಾಳ ಎತ್ತರಕ್ಕೊಂದು ಲೈಟ್ ಹೌಸ್ ಮಾಡಿರ್ತಾರೆ. ಅಂದರೆ ಯಾರು ಸಮುದ್ರದಲ್ಲಿ ನಾವಿಕರು ಹೋಗ್ಯಾರ, ಆ ಗಾಳಿಯ ಹೊಡೆತಕ್ಕೆ, ಸುಂಟರ ಗಾಳಿಯ ಹೊಡೆತಕ್ಕೆ, ಸಮುದ್ರದ ಅಲೆಗಳಿಗೆ ದಾರಿ ಕಾಣ್ದಂಗೆ ಆಗಿರ್ತೈತಲ್ಲ, ಎಲ್ಲೋ ದೂರದಲ್ಲಿ ಇದ್ದಾಗ ಅವ್ರಿಗೆ ಲೈಟ್ ಹೌಸ್ ಕಂಡಿತು ಅಂದ್ರೆ ನಾವು ಹೋಗಿ ಮುಟ್ಟುವ ಪ್ರದೇಶ ಅಲ್ಲಿದೆ ಅಂತ ಆ ನಾವಿಕರಿಗೆ ಗೊತ್ತಾಗ್ತದೆ. ಹಾಗೆ ಜೀವನದಲ್ಲಿ ನೂರಾರು ಜನ ಚಿಂತೆ, ವ್ಯಸನ, ಮದ್ಯಪಾನ, ಚಟಗಳು, ದುಃಖ, ದುಮ್ಮಾನಗಳ ಮಧ್ಯದೊಳಗ ಈ ಜೀವ ಪುಟ್ಟ ದೇಹ ಅನ್ನುವಂಥ ಒಂದು ನಾವಿಯನ್ನು ಹೊತ್ತುಕೊಂಡು ಈ ಪ್ರಪಂಚ ಅನ್ನುವಂಥ ಸಾಗರದೊಳಗೆ ಬಂದಿದೆ. ಎಲ್ಲೋ ದಾರಿಗೆ ಗಾಳಿಗೆ ಸಿಕ್ಕು ಈ ಪುಟ್ಟ ದೇಹ ಅನ್ನುವಂಥ ನಾವಿ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ. ದಾರಿ ಕಾಣದಾಗಿದೆ. ದಾರಿ ಕಾಣದವರಿಗೆ ದಾರಿಯೇ ಮುಗಿತು, ಜೀವನವೇ ಮುಗಿತು ಅನ್ನುವಂಥ ಜನರಿಗೆ ಏನಾದರೂ ಒಂದು ಲೈಟ್ ಹೌಸ್ ಇದ್ದರೆ ಅದು ಸದ್ಗುರು ಅವರು ಲೈಟ್ ಹೌಸ್ ಆಗಿದ್ದಾರೆ ಇಲ್ಲೆಲ್ಲ.